Hey guys, welcome back to the channel. So finally, most awaited Night of Champions ಕೂಡ ಮುಗ್ದಿದೆ ಅಂಡ್ ಲಿಟ್ರಲಿ ಸಿನಿಮಾ ಅಂತಾನೆ ಹೇಳ್ಬಹುದು ಮೈನ್ ಇವೆಂಟ್ ಅಲ್ಲಿ ಆಗಿದ್ದು. ಸೊ ಮೈನ್ ಇವೆಂಟ್ ಅಲ್ಲಿ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ನೈಟ್ ಆಫ್ ಚಾಂಪಿಯನ್ಸ್ ಇಡೀ ರಿವ್ಯೂ ಕೂಡ ನಿಮಗೆ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಮ್ಯಾಚ್ ಪ್ರಾರಂಭ ಆಗುತ್ತೆ. ಸಿಎಂ ಪಂಕ್ ಅವರು ಬರ್ತಾರೆ, ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಕೂಡ ಬರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ ಅಂಡ್ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಪೇಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ನಮ್ಮ ಸಿಎಂ ಪಂಕ್ ಅವ್ರಿಗೂ ಕೂಡ ಚಿಯರ್ ಮಾಡ್ತಾ ಇರುತ್ತೆ, ಅದೇ ರೀತಿ ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಚಿಯರ್ ಮಾಡ್ತಾ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ಪೇಸ್ ನ ಇಟ್ಕೊಂಡಾಗ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಡಾಮಿನೆಂಟ್ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರು ಮೊದಲನೇದಾಗಿ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ, ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಮತ್ತೊಮ್ಮೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಸಿಎಂ ಪಂಕ್ ಅವರು ತಪ್ಪಿಸಿ ಲಾಕ್ ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಬಟ್ ಅದರಿಂದನೂ ಕೂಡ ತಪ್ಪಿಸ್ಕೊಂಡು ಮತ್ತೊಮ್ಮೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ನಮ್ಮ ಜಾನ್ ಸಿನಾ ಅವರು ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಮತ್ತೊಮ್ಮೆ ಕಿಕ್ಔಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಹಿಂಗೆ ಆದ್ರೆ ಕಿಕ್ಔಟ್ ಗಳು ಆಗ್ತಾ ಇರುತ್ತೆ ಅಂತ ಸೂಪರ್ ಎನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲ್ಗಡೆ ನಮ್ಮ ಸಿಎಂ ಪಂಕ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿಂದ ನಮ್ಮ ಸಿಎಂ ಪಂಕ್ ಅವರು ತಪ್ಪಿಸ್ಕೊಂಡು ಜಾನ್ ಸಿನಾ ಅವರ ಮೇಲೆ ಜಂಪ್ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ಅವ್ರನ್ನ ಹಂಗೆ ಕ್ಯಾಚ್ ಇಟ್ಕೊಂಡು ಇನ್ನ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಇಲ್ಲ, ಈ ರೀತಿ ನಾನು ಇವನ್ನ ಸೋಲಿಸೋದಕ್ಕೆ ಆಗುದಿಲ್ಲ ಅಂತ ಹೋಗಿ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಇಡೀ ಕ್ರೌಡ್ ನೋ 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 ಅಂತ ಚಾಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ನ ನೋಡಿ ಸಿಎಂ ಪಂಕ್ ಅವ್ರನ್ನ ನೋಡಿ ಇಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ನಾನು ಈ ರೀತಿ ಮಾಡಬಾರ್ದು ಅಂತ ಸೀದಾ ಒಂದು ಚಾಂಪಿಯನ್ಶಿಪ್ ನ ಎಸ್ದು ಸಿಎಂ ಪಂಕ್ ಅವರಿಗೆ ಇನ್ನ ಒಂದು ಎನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಸಿಎಂ ಪಂಕ್ ಅವರೇ ಜಾನ್ ಸಿನಾ ಅವರಿಗೆ ಒಂದು ಗೋ ಟು ಸ್ಲೀಪ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದನೂ ಕೂಡ ಕಿಕ್ಔಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಇವರಿಬ್ಬರ ಕಡೆಯಿಂದ ಬ್ಯಾಕ್ ಅಂಡ್ ಫೋರ್ತ್ ಆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವನ್ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಂಚಸ್ ಗಳನ್ನ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರು ಹೊಡಿಬೇಕಾದ್ರೆ ಇಡೀ ಕ್ರೌಡ್ ಚಿಯರ್ ಬೂ ಎರಡು ಕೂಡ ಮಾಡ್ತಾ ಇರುತ್ತೆ. ಅದನ್ನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗು ಇನ್ನೂ ಕೂಡ ಅದ್ಭುತವಾಗಿತ್ತು. ನಮ್ಮ ಜಾನ್ ಸಿನಾ ಅವರು ಸಿಎಂ ಪಂಕ್ ಅವರಿಗೆ ಶೋಲ್ಡರ್ ಟ್ಯಾಕಲ್ ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಡಾಚ್ ಮಾಡ್ತಾರೆ ಅಂಡ್ ಅವರು ಸೀದಾ ಹೋಗಿ ರೆಫ್ರಿಗೆನೆ ಶೋಲ್ಡರ್ ಟ್ಯಾಕಲ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ರೆಫ್ರಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಂಡ್ ಯಾವೊಂದು ಟೈಮಲ್ಲಿ ನಮ್ಮ ಸಿಎಂ ಪಂಕ್ ಅವರು ಜಾನ್ ಸಿನಾ ಅವರಿಗೆ ಗೋ ಟು ಸ್ಲಿಪ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಎದ್ದು ರೆಫ್ರಿನ ನೋಡಿ ಇನ್ನೊಬ್ಬ ರೆಫ್ರಿನ ಬನ್ನಿ 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 ಅಂತ ಕರೀತಾ ಇರ್ತಾರೆ. ಬಟ್ ಅವರು ರೆಫ್ರಿನ ಕರೀತಾ ಇದ್ರೆ ಸಡನ್ ಆಗಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರ ಜೊತೆ ತನ್ನ ಮನಿಯಿಂದ ಬ್ಯಾಂಕ್ ನ ಕೂಡ ಇಟ್ಕೊಂಡು ಬಂದಿರ್ತಾರೆ. ಸೆತ್ ರಾಲೆನ್ಸ್ ಹಾಗೆ ಅವರ ಫ್ಯಾಕ್ಷನ್ ನಿಧಾನಕ್ಕೆ ರಿಂಗ್ ಹತ್ರ ಬರ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ ಹೋಗಿ ಸಿಎಂ ಪಂಕ್ ಅವ್ರನ್ನ ಚಿಂದಿ ಉಡಾಯಿಸಿ ಅಂತ. ಅಂಡ್ ಆ ಒಂದು ಟೈಮಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಹೋಗಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಸೂಸೈಡ್ ಡೈನ ಕನೆಕ್ಟ್ ಮಾಡ್ತಾರೆ. ಬಟ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಚಾವಾಗ್ಬಿಡ್ತಾರೆ. ಅಂಡ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಇಬ್ರು ಕೂಡ ಸೇರ್ಕೊಂಡು ಸಿಎಂ ಪಂಕ್ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಡುತ್ತಾರೆ. ಅಂಡ್ ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ರಿಂಗ್ ಮೇಲ್ಗಡೆ ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡು ರೆಫ್ರಿನ ಕರೀತಾರೆ ಬಾ 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 ಅಂತ. ಅಂಡ್ ನಮಗೆ ರೆಫ್ರಿಯ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರೆಫ್ರಿ ಇಲ್ಲಿ ಓಡ್ ಬಂದು ಇನ್ನೇನು ರಿಂಗ್ ಮೇಲ್ಗಡೆ ಹತ್ಬೇಕು, ಸಡನ್ ಆಗಿ ನಮ್ಮ ಜಾನ್ ಸಿನಾ ಅವರೇ ರೆಫ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರು ಸೀದಾ ರಿಂಗ್ ಮೇಲ್ಗಡೆ ಹೋಗ್ಬಿಟ್ಟು ಸೆತ್ ರಾಲೆನ್ಸ್ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ, ಈ ಒಂದು ಮ್ಯಾಚ್ ಅಲ್ಲಿ ನೀನ್ ಹೆಂಗ್ ಕ್ಯಾಶ್ ಇನ್ ಮಾಡ್ತಾ ಇದೀಯಾ, ಈ ಒಂದು ಮ್ಯಾಚ್ ನಂದು ಅಂತ ಸೆತ್ ರಾಲೆನ್ಸ್ ಅವರ ಜೊತೆನೆ ವಾದ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಜಾನ್ ಸಿನಾ ಅವರೇ ಅದನ್ನ ತಪ್ಪಿಸ್ಕೊಂಡು ಸೆತ್ ರಾಲೆನ್ಸ್ ಅವರಿಗೆ ಒಂದು ಎನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಹೋಗಿ ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಾನ್ ಕಾಯ್ತಾ ಇದ್ದೆ ಏನೋ ಒಂದು ದೊಡ್ಡದು ನಮಗೆ ನೋಡೋದಕ್ಕೆ ಸಿಗಬಹುದು, ಅಂದ್ರೆ ರೋಮನ್ ರೈನ್ಸ್ ಅವರ ಎಂಟ್ರಿ ಆಗ್ಬಹುದು ಅಂತ. ಬಟ್ ಸಡನ್ ಆಗಿ ನಮಗೆ ಪೆಂಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ಜಾನ್ ಸಿನಾ ಅವರ ಮೇಲೆ ಎಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ನಮ್ಮ ಪೆಂಟಾ ಅವರು ನಿಧಾನಕ್ಕೆ ಬರ್ತಾ ಇರ್ತಾರೆ. ಸೊ ಐ ಥಿಂಕ್ ಪೆಂಟಾ ಅವರು ತನ್ನನ್ನ ತಾನು ರೋಮನ್ ರೈನ್ಸ್ ಅನ್ಕೊಂಡು ರೋಮನ್ ರೈನ್ಸ್ ಅವ್ರೇನಾದ್ರೂ ರಿಟರ್ನ್ ಆಗಿದ್ರೆ ಇದೇ ರೀತಿ ಬರ್ತಾ ಇದ್ರು ಅಂತ ಅವರು ಕೂಡ ನಿಧಾನಕ್ಕೆ ಬರ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ
ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗಿ ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ಅಟ್ಯಾಕ್ ನು ಕೂಡ ಮಾಡ್ತಾರೆ. ಪೆಂಟಾ ಅವ್ರನ್ನ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೊಡಿತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬಂದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಅವ್ರನ್ನ ಕರ್ಕೊಂಡು ಸ್ಟೇಜ್ ಇಂದ ಕೆಳಗಡೆ ಇಳಿದಿರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಪೆಂಟಾ ಅವರು ಸ್ಟೇಜ್ ಮೇಲ್ಗಡೆಯಿಂದನೇ ಒಂದು ಡೈವ್ ನ ಕನೆಕ್ಟ್ ಮಾಡ್ತಾರೆ ಬ್ರಾನ್ ಬ್ರೇಕರ್ ಅವರ ಮೇಲೆ. ಅಂಡ್ ಇಷ್ಟೆಲ್ಲ ಆಗೋದನ್ನ ನಮ್ಮ ಬ್ರಾನ್ಸನ್ ರೀಡ್ ಅವರು ನೋಡ್ತಾ ಇರ್ತಾರೆ. ಅಂಡ್ ಅವರು ರಿಂಗ್ ಮೇಲ್ಗಡೆ ಜಾನ್ ಸಿನಾ ಅವ್ರನ್ನ ಮಲಗಿಸಿ ಟಾಪ್ ರೋಪ್ ಮೇಲಿಂದ ಒಂದು ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ತಳ್ತಾರೆ. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಎನ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಬರೀ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಮಾತ್ರ ಉಳಿತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಗೊತ್ತಾಗಿರುತ್ತೆ, ಓ ಜಾನ್ ಸಿನಾ ಈಗ ಬದಲಾಗ್ತಾ ಇದ್ದಾರೆ ಅಂತ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಜಾನ್ ಸಿನಾ ಅವರಿಗೆ ಶೇಕ್ ಹ್ಯಾಂಡ್ ನ ಕೊಡ್ತಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೂಡ ಸಿಎಂ ಪಂಕ್ ಅವರ ಶೇಕ್ ಹ್ಯಾಂಡ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಅವ್ರನ್ನ ಹಗ್ ಮಾಡ್ಕೊಳ್ತಾರೆ. ಬಟ್ ಯಾವ ರೀತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತೋ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ನಮ್ಮ ಜಾನ್ ಸಿನಾ ಅವರು ಸಿಎಂ ಪಂಕ್ ಅವರಿಗೆ ಲೋ ಬ್ಲೋನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಉಲ್ಟಾ ನಮ್ಮ ಸಿಎಂ ಪಂಕ್ ಅವರು ಅದನ್ನ ತಪ್ಪಿಸಿ ಜಾನ್ ಸಿನಾ ಅವರಿಗೆ GTS ನ ಕನೆಕ್ಟ್ ಮಾಡೋದಕ್ಕೆ ತನ್ನ ಎಗ್ಲು ಮೇಲ್ಗಡೆ ಎತ್ಕೋತಾರೆ. ಬಟ್ ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಲ್ಲಿ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಇಬ್ರು ಕೂಡ ಬಿದೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಮೊದಲನೇದಾಗಿ ಸಿಎಂ ಪಂಕ್ ಅವರಿಗೆ ಒಂದು ಕರ್ಬ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜಾನ್ ಸಿನಾ ಅವರು ಸೆತ್ ರೋಲೆನ್ಸ್ ಅವ್ರನ್ನ ರಿಂಗ್ ಇಂದ ಆಚೆ ಕಡೆ ಹಾಕಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆತ್ ಕೂಡ್ಲೇನೆ ನಮ್ಮ ಜಾನ್ ಸಿನಾ ಅವರು ರಿಂಗ್ ಇಂದ ಎಸ್ಕೇಪ್ ಆಗ್ತಾರೆ. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಕಾಯ್ತಾ ಕೂತಿರ್ತಾರೆ. ಅಂಡ್ ಗೆದ್ದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇಂದ ಆ ಒಂದು ರಿಂಗ್ ನ ಲೀವ್ ಮಾಡಿ ಸ್ಟೇಜ್ ಹತ್ರ ಹೋಗಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಿಂದ ಕಾಯ್ತಾ ಇರ್ತಾರೆ. ಅಂಡ್ ಹಿಂಗೆ ನೈಟ್ ಆಫ್ ಚಾಂಪಿಯನ್ಸ್ ನ ಮೈನ್ ಇವೆಂಟ್ ಕೂಡ ಮುಗಿಯುತ್ತೆ. ಓವರ್ ಆಲ್ ಗೈಸ್ ನಿಜವಾಗ್ಲೂ ಕೂಡ ಪ್ಯೂರ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ನೀವೆಲ್ಲರೂ ರೋಮನ್ ರೈನ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಆಫ್ ಕೋರ್ಸ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನನಗೆ ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವರ ಅಗತ್ಯಕತೆ ಅಷ್ಟೊಂದೇನು ಇರಲಿಲ್ಲ. ಯಾಕಂದ್ರೆ ಪೆಂಟಾ ಹಾಗೆ ಸ್ಯಾಮಿ ಝೈನ್ ಅವರು ಬಂದಿದ್ರು ರೋಮನ್ ರೈನ್ಸ್ ಅವರ ಬದಲಾಗಿ. ಅಂಡ್ ಅವ್ರದೇ ಜಾಸ್ತಿ ಸೆನ್ಸೇಬಲ್ ಅಂತ ಅನಿಸ್ತಾ ಇತ್ತು. ಸಡನ್ ಆಗಿ ರೋಮನ್ ರೈನ್ಸ್ ಅವರು ಬಂದು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಬಟ್ WWE ಅವರು ಇಲ್ಲಿ ಸೆತ್ ರೋಲೆನ್ಸ್ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ಸ್ಟೋರಿನ ತೋರಿಸೋದಕ್ಕೋಸ್ಕರ ರೋಮನ್ ರೈನ್ಸ್ ಅವರ ರಿಟರ್ನ್ ನ ಹೋಲ್ಡ್ ಮಾಡಿದ್ದಾರೆ. ಕಾದ್ ನೋಡೋಣ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ. ಆದ್ರೂ ಕೂಡ ಮೇನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಅಗತ್ಯಕತೆ ಅಷ್ಟೊಂದೇನು ಇಲ್ಲ ಅಂತ ನನಗೆ ಅನಿಸ್ತು ಈ ಒಂದು ಮೇನ್ ಇವೆಂಟ್ ನ ನೋಡಿದ್ಮೇಲೆ. ಓವರ್ ಆಲ್ ಪ್ಯೂರ್ ಸಿನಿಮಾ ಅನ್ಕೊಳ್ಳಿ. ಮೇನ್ ಇವೆಂಟ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ ಶೋನ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇಡೀ ಶೋ ಅಲ್ಲಿ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.